ವೀಕ್ಷಕರ ನಮಸ್ಕಾರ. ನಿನ್ನೆ 100% ಸೋತ ಪಂದ್ಯವನ್ನು ಗೆದ್ದುಕೊಂಡ ಭಾರತ ತಂಡ ಇನ್ನು ವೀಕ್ಷಕರ ನಿನ್ನೆಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಮತ್ತೊಂದು ಹೊಸ ದಾಖಲೆಯನ್ನು ಬರೆದಿದ್ದು, ಹಾಗೆ ವೀಕ್ಷಕರ ಐರಿಷ್ ವಿರುದ್ಧ ಭಾರತ ತಂಡವು ಭರ್ಜರಿಗೆ ಗೆಲುವನ್ನು ಸಾಧಿಸಿದೆ. ಹಾಗೆ ವೀಕ್ಷಕರ ಐರಿಷ್ ಪಡೆಯೊಂದಿಗೆ ಭಾರತ ತಂಡವು 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ದು, ಹಾಗೆ ವೀಕ್ಷಕರ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ವೀಕ್ಷಕರ ಇನ್ನು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಿನ್ನೆ ಟೀಮ್ ಇಂಡಿಯಾ ತಂಡದ ಪ್ಲೇಯಿಂಗ್ 11 ಹೇಗಿತ್ತು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರು, ನಿನ್ನೆ ನಡೆದ ಐರ್ಲೆಂಡ್ ಹಾಗೂ ಇಂಡಿಯಾ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಭಾರತ ತಂಡವು ಐರಿಷ್ ಪಡೆಯನ್ನು ಕೇವಲ 96 ರನ್ಗಳಿಗೆ ಕಟ್ಟಿಹಾಕಿತು. ಹೌದು ವೀಕ್ಷಕರ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಐರಿಷ್ ಪಡೆಯು ತನ್ನ ನಿಗದಿತ 20 ಓವರ್ಗಳಿಗಿಂತ ಮುಂಚಿತವಾಗಿ ಕೇವಲ 16 ಓವರ್ಗಳಲ್ಲಿ 96 ರನ್ಗೆ ಆಲ್ಔಟ್ ಆಯಿತು. ಇನ್ನು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪರ ಭರ್ಜರಿಗೆ ಬೌಲಿಂಗ್ ಮಾಡಿದ ಹರ್ಷದೀಪ್ ಸಿಂಗ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು ಐರಿಷ್ ಪಡೆಯನ್ನು ಕಟ್ಟಿಹಾಕಿದರು. ಹೌದು ವೀಕ್ಷಕರು, ಕೇವಲ 96 ರನ್ಗಳಿಗೆ ಐರಿಷ್ ಪಡೆಯು ಆಲ್ಔಟ್ ಆಗಿದ್ದು, ಹಾಗೆ ವೀಕ್ಷಕರ ಈ ಒಂದು ಗುರಿಯನ್ನು ಭಾರತ ತಂಡವು ಕೇವಲ 12.2 ಓವರ್ಗಳಲ್ಲಿ ಮುಗಿಸಿತು. ಇನ್ನು ವೀಕ್ಷಕರು ಭಾರತ ತಂಡವು 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲೇ ಸ್ಥಾನವನ್ನು ಪಡೆದುಕೊಂಡಿತು. ಹೌದು ವೀಕ್ಷಕರ, ನಿನ್ನೆ ಪಂದ್ಯದಲ್ಲಿ ಭಾರತ ತಂಡದ ಪರ ಬ್ಯಾಟ್ ಬೀಸಿದ ನಾಯಕನಾದ ರೋಹಿತ್ ಶರ್ಮಾ ಅವರು ಕೇವಲ ಎದುರಿಸಿದ 37 ಎಸೆತಗಳಲ್ಲಿ 52 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರ ಓಪನರ್ ಆಗಿ ಬಂದಿದ್ದ ವಿರಾಟ್ ಕೊಹ್ಲಿ ಅವರು ಬೇಗನೆ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಹಾದಿ ಹಿಡಿದರು. ಇನ್ನು ವೀಕ್ಷಕರ 3ನೇ ಸ್ಥಾನದಲ್ಲಿ ಬಂದ ರಿಷಬ್ ಪಂತ್ ಅವರು ಭರ್ಜರಿಗೆ ಬ್ಯಾಟ್ ಬೀಸಿ 2 ಸಿಕ್ಸರ್ ಹಾಗೂ 3 ಬೌಂಡ್ರಿಗಳೊಂದಿಗೆ 36 ರನ್ ಸಿಡಿಸಿದರು. ಅದರಂತೆ ವೀಕ್ಷಕರ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರ ಭಾರತ ತಂಡವು ಮುಂದಿನ ಪಂದ್ಯವನ್ನು ಜೂನ್ 9ರಂದು ಪಾಕಿಸ್ತಾನ ವಿರುದ್ಧ ಸೆಣಸಾಡಲಿದೆ. ವೀಕ್ಷಕರ ಈ ಒಂದು ಪಂದ್ಯವು ಕೂಡ ಬಹಳ ಮಹತ್ವದ್ದಾಗಿದ್ದು, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಗೆದ್ದುಕೊಂಡರೆ ಗ್ರೂಪ್ ಸ್ಟೇಜ್ನ 8ನೇ ಹಂತಕ್ಕೆ ಕ್ವಾಲಿಫೈ ಆಗಬಹುದು. ವೀಕ್ಷಕರ ಇನ್ನು ಇದರ ಮೂಲಕ ಭಾರತ ತಂಡವು ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭರ್ಜರಿಗೆ ಕಾಣುತ್ತಿದೆ. ವೀಕ್ಷಕರ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿ.